ಬಸವೇಶ, ಸಕಲ ಜೀವರಾಶಿಗಳಿಂದ ರಕ್ಷಣೆ ಮಾಡುವ ಜಗದೀಶ, 74 ಕೋಟಿ ಜೀವರಾಶಿಗಳಿಗೆ ಅನ್ನ ನೀಡುವಂತಹ ದಯಾ ಕರುಣಾಸಾಗರ. ಬಾಲ್ಯದಲ್ಲಿ ನನ್ನ ಮುತ್ತೈದೆ ಭಾಗ್ಯವನ್ನು ಕಸಿದುಕೊಂಡು ಬಾಲ್ಯದಲ್ಲಿ ನನ್ನ ಬಿಡುಗಡೆಯನ್ನಾಗಿ ಮಾಡಿ ನನ್ನ ಜೀವನದಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳು ಕೂಡ ಇಲ್ಲ. ನನ್ನ ಮೈದರನ್ನ ಎಲ್ಲಿವರೆಗೂ ನನ್ನ ಮಗನಿಗಿಂತ ಹೆಚ್ಚಾಗಿ ನಾನು ಸಾಕಿದ್ದೆ. ನನ್ನ ಪತಿದೇವಿ ಸ್ವರ್ಗಾಸವಾಗುವ ಸಮಯದಲ್ಲಿ ನನ್ನ ಮೈದರನ್ನು ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡ್ತೀನಿ ಯಾವಾಗಲೂ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾನು ಕೂಡ ಅವನನ್ನ ಓದಿಸಿ ಇಂದು ದೊಡ್ಡ ಮಟ್ಟಕ್ಕೆ ಕಳೆದುಕೊಂಡು ಹೋಗಿದ್ದೆ. ಅವನ ಬಿ ಫೈನಲ್ ಇಯರ್ ಎಕ್ಸಾಮ್ ರಿಸಲ್ಟ್ ಮಾಡುವಂತ ಸಮಯ. ಅವನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ನನ್ನ ಗಂಟಲ ಹೆಸರನ್ನ ಇಡೀ ಊರಿಗೆ ತುಂಬ ಹೇಳಿ ಆಟ ಆಡಬೇಕು ಅಂತ ಒಂದು ಕರುಣೆಯನ್ನು ನಮ್ಮ ಮೇಲೆ ತೋರಿಸಿತು. ಹೀಗೆ ನಿನ್ನಲ್ಲಿ ನಾನು ಸರಿಯನ್ನು ಒಟ್ಟಿ ಬೇಡಿಕೊಳ್ಳುತ್ತೇನೆ ತಂದೆ. ಅತ್ತಿಗೆ ನೋಡಮ್ಮ, ಇಲ್ಲಿ ನಾನು BA ಫೈನಲ್ನಲ್ಲಿ ಪ್ರಥಮ ರ್ಯಾಂಕ್ ಪಡೆದುಕೊಂಡಿದ್ದೇನೆ. ನನ್ನ ಫೋಟೋ ಪೇಪರ್ನಲ್ಲಿ ಬಂದಿದೆ. ನೋಡಮ್ಮ, ಇಲ್ಲಿ ನನಗೆ ಎಷ್ಟು ಸಂತೋಷವಾಗ್ತಾ ಇದೆ ಗೊತ್ತೇನು? ನಾನು ಕಂಡ ಎಲ್ಲ ಕನಸುಗಳು ಎಲ್ಲ ಸಾಗಿ ಹೋಯ್ತಲ್ಲ. ಆದ್ರೆ ಈ ಸಂತೋಷವನ್ನು ಕಂಡು ಹೆಣ್ಣು ಪಡೋದಕ್ಕೆ ನಿಮ್ಮಣ್ಣನೇ ಇಲ್ಲವಲ್ಲ. ಒಂದು ವೇಳೆ ಅವರೇನಾದ್ರೂ ಈ ಸಮಯದಲ್ಲಿ ಇದ್ದಿದ್ದೇ ಆಗಿದ್ರೆ ಇಡೀ ಊರಿಗೆ ತುಂಬಾ ಈ ಪೇಪರ್ಯನ್ನು ಓಡಾಗಿ ನನ್ನ ತನ್ನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಹೇಳ್ತಾ ಇದ್ರು. ಅಮ್ಮ, ಆ ಭಾಗ್ಯ ನಾನು ಪಡೆದುಕೊಂಡು ಬಂದಿಲ್ಲವಮ್ಮ. ಅಣ್ಣ, ನೀ ನೋಡದ ಈ ಚಿತ್ರ, ನೀ ಕೇಳದ ಈ ಪ್ರಶಂಸೆ ನನ್ನನ್ನು ಇವತ್ತು ಚಿತ್ರಹಿಂಸೆ ಮಾಡ್ತಾ ಇದೆ ಅಣ್ಣ, ಚಿತ್ರಹಿಂಸೆ ಮಾಡ್ತಾ ಇದೆ ಅಣ್ಣ. ಈ ನನ್ನ ಹೆಗ್ಗಳಿಕೆಯನ್ನು ಕಂಡು ಹೆಮ್ಮೆ ಪಡುವರು ಯಾರಿದ್ದಾರೆ ಅಣ್ಣ, ಯಾರಿದ್ದಾರೆ? ಅಮ್ಮ, ಜೀವನದಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳಲ್ಲಿ ಗರುಡಾದ ನನ್ನ ಜೀವಕ್ಕೆ ನಮ್ಮ ಚೈತನ್ಯವನ್ನು ತುಂಬಿದವರಿಗೆ ನೀನು ನನ್ನ ಮಗನಿಗಿಂತ ಹೆಚ್ಚು ಅಂತ ನಿನ್ನ ಸಾಕಿ ಬೆಳೆಸಿದ್ದೇನೆ. ಏನಿನ ಕೀರ್ತಿ, ಏನಿನ ಹಿರಿಮೆ, ಏನಿನ ಗೌರವವೇ ಈ ನನ್ನ ಬಾಳಿನಲ್ಲಿ ಹರ್ಷದ ಬಳೆಯಪ್ಪ, ಹರ್ಷದ ಬಳೆ. ಅಮ್ಮ, ಬಾಳು ಬೀಳಾದರೂ ನಿನ್ನ ಹರಕೆ ಮಾತ್ರ ಎಷ್ಟು ಹಸಿರಾಗಿದೆಯಮ್ಮ. ಬಾಲ್ಯದಲ್ಲಿ ಮಾತೃ ವತ್ಸಲವನ್ನು ಕಳೆದುಕೊಂಡ ನನಗೆ ಆ ಭಾಗ್ಯ ನೀಡಿದ ಮಹಾತಾಯಿ ನೀನು. ಈ ನಿನ್ನ ಋಣವನ್ನ ತೀರಿಸಲು ನನಗೀ ಜನ್ಮ ಸಾಲದಮ್ಮ, ನನಗೀ ಜನ್ಮ ಸಾಲದು. ಪ್ರತಿಯೊಂದು ಬೀದಿಗೆ ನಿನ್ನಪ್ಪ ಮಗುವ ದೊರಕಿದ್ದೆ ಆದ್ರೆ ಆ ದುಃಖದ ಬಾಳ ಮರೆಯಾಗಿ ಅವರ ಆನಂದ ಸಾಗರದಲ್ಲಿ ಹೇಳ್ತಾರಪ್ಪ. ಅವರ ಜೀವನ ನೆಮ್ಮದಿಯಿಂದ ಬದುಕುತ್ತಾರೆ. ಇಲ್ಲಿ ನಿನ್ನ ಹೊಗಳಿಕೆಯಲ್ಲಿ ಗಿಲ್ಲೆ ನಿಲ್ಲಿಸಿ ನಿನ್ನ ಪ್ರೀತಿ ಗೆಳತಿ ಇದ್ದಾಳಲ್ಲ, ಅವಳಿಗೆ ಹೋಗಿ ಸ್ವೀಟ್ ಅನ್ನು ಕೊಟ್ಟು ಈ ಸುದ್ದಿಯನ್ನು ತಿಳಿಸ್ಬರೋ. ಪ್ರಿಯ ಗೆಳತಿ ತಾವೆಲ್ಲ ತಮಾಷೆ ಮಾಡ್ತಿದ್ದೀರಾ ಅನ್ಸುತ್ತೆ. ಲೇಖಲ್ಲ, ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯೇನು? ನೋಡು, ಹಾಗಾದ್ರೆ ನೀನು ಶ್ರುತಿನ ಪ್ರೀತಿ ಮಾಡ್ತಾ ಇದ್ದೇನು? ಅದು ಅದು ನೀವೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀರ. ಹೌದಾ? ಹಾಗಾದ್ರೆ ಖಂಡಿತವಾಗ್ಲೂ ನೀನು ಅವಳನ್ನ ಪ್ರೀತಿ ಮಾಡ್ತಾ ಇಲ್ಲ ತಾನೇ? ಸತ್ಯವಾಗ್ಲೂ ನಾನು ಅವಳನ್ನ ಮನಸಾರೆ ಹೃದಯ ತಂಬಿ ಪ್ರೀತಿ ಮಾಡ್ತಾ ಇದೀಯ ಅಲ್ವಾ ಸಂಕು? ಅಕ್ಕ ತಗೋಯ್.
ಇದ್ರಲ್ಲಿ ಏನ್ ಬಂದಿದೆ ಗೊತ್ತಾ? ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಹೇಳ್ತೀನಿ ಕೇಳು. ನಮ್ಮ ಸಂಕು ಈ BA ಫೈನಲ್ ಇಯರ್ ಎಕ್ಸಾಮ್ ನ ಫಸ್ಟ್ ರ್ಯಾಂಕ್ ಅಲ್ಲಿ ಬಂದಿದ್ದಾನೆ. ಪೇಪರ್ ಅಲ್ಲೂ ಬಂದಿದೆ ನೋಡಕ್ಕ. ಈ ವಿಷಯ ನಮಗೆ ಹೇಳಿದೆ. ಪರಿಚಯ ಇಲ್ಲದೆ ಈ ರೀತಿ ಬರೋದಕ್ಕೆ ಎಷ್ಟು ಧೈರ್ಯ? ಹಲೋ ಮೇಡಮ್. ಅರೆ ಏನ್ ಅತ್ತಿಗೆ ಮೈದ್ನಪ್ಪ ನೀವಿಬ್ರು. ಅಕ್ಕ ನಾನು ಯಾರು ಅಂತ ಸ್ವಲ್ಪ ಪರಿಚಯ ಮಾಡಿಸ್ಕೊಡಿ ನಿಮ್ಮ ಮೈದ್ನಂಗೆ. ನೋಡಪ್ಪ, ಇವಳ ಹೆಸರು ಶ್ರುತಿ ಅಂತ. ನನ್ನ ಸಂಗೀತ ಕುಮಾರ್ ಇದ್ದಾನಲ್ಲ, ಮುಂದೆ ಅವಳ ಬಾಳ ಸಂಗಾತಿಯಾಗು ಅಂತ ಹೇಳು. ಅಂದ ಹಾಗೆ ನೀವು ನಾನೇ ಪರಿಚಯ ಮಾಡ್ಕೊಡ್ತೀನಿ. ನನ್ನ ಹೆಸರು ಸಂಕೇತ್ ಕುಮಾರ ಅಂತ. ಶ್ರೀಮತಿ ಜ್ಯೋತಿ ದೇವಿಯವರ ಏಕೈಕ ಮೈದುನ. ಅಕ್ಕ ಇವರು ಬರೀ ಸಂಕೇತ್ ಕುಮಾರ್ ಅಷ್ಟೇ ಇಲ್ಲ, ಹೆಣ್ಣಿನ ಹೃದಯವನ್ನ ಕದ್ದು ನೋಡುವಂತ ಮಹಾಚೋರರು ಇವರು. ಹೌದಾ? ಆ ಹೃದಯವನ್ನ ಕದಿಯೋದಕ್ಕೆ ಆಸೆ ತರಿಸಿದ ಕೆಲವೇ ನೀವೇ ತಾನೆ? ಚೆನ್ನಾಗಿ ಹೇಳಿದ್ರಿ. ಅಪಹರಿಸು ಎಂದು ಪ್ರೇರೇಪಿಸುವ ಕಣ್ಣುಗಳ ಆಕರ್ಷಣೆಯಿಂದ ಕದಿಯಲು ಹೋದೆ. ಆಗ ಹೃದಯ ನಿಮಗಾಗಿ ಕಾದಿದ್ದೇನೆ ಎಂದು ನನ್ನನ್ನು ಸ್ವಾಗತಿಸಿ ತನ್ನನ್ನು ತಾನೇ ನನಗೆ ಅರ್ಪಿಸಿ ಬಿಟ್ಟಿತು. ಬೇಕಾದ್ರೂ ನೀವೊಮ್ಮೆ ಕೇಳಿ ನೋಡಿ. ಹೌದಕ್ಕ, ಇವರು ಹೇಳುವ ಮಾತು ನಿಜ. ನಾವಿಬ್ಬರು ಒಬ್ಬರಿಗೊಬ್ಬರು ಗುರುತಿಸಲಾರದಷ್ಟು ಬೆರೆತು ಹೋಗಿಬಿಟ್ಟಿದ್ದೇವೆ. ಒಂದು ಕ್ಷಣ ಇಲ್ಲಿ, ಮತ್ತೊಂದು ಕ್ಷಣ ಅಲ್ಲಿ. ನಿಜ ಶುದ್ಧಿ, ನಿಜ. ಸ್ಥಳಾಂತರ ಸೆಕೆಂಡ್ಗೆ 1000 ಸಲವೆಂದರೂ ಸಾಲದು ಅಲ್ಲವೇ ಶುದ್ಧಿ? ಅಕ್ಕ ಇಲ್ಲೇ ಅಂದಾಗೆ ನೋಡಮ್ಮ, ಈ ನಿಮ್ಮ ಒಳಗಿನ ಹುಡುಗಾಟ ಮುಗಿದ್ರೆ ಬನ್ನಿ ಎಲ್ಲರ ಜೊತೆ ಕೂತು ಊಟ ಮಾಡೋಣ. ಅಕ್ಕ ನೋಡಕ್ಕ, ಬರೀ ಇದೊಂದು ದಿನ ಮಾತ್ರ ಅಲ್ಲ, ಪ್ರತಿ ಕ್ಷಣಕ್ಕೂ ಇನ್ನು ಮುಂದೆ ನಿನ್ನ ಜೊತೆ ನಿನ್ನ ಸಾಮೀಪ್ಯದಲ್ಲೇ ಕಳೆಯಬೇಕು ಅನ್ನುವ ಆಸೆ ನಮಗೆ. ಇನ್ನು ನಮ್ಮ ಜೀವನದಲ್ಲಿ ಅದೆಷ್ಟೇ ಸುಖ ಸಂತೋಷಗಳು ಬಂದರೂ ಕೂಡ ಅದನ್ನೆಲ್ಲ ನಿನ್ನ ಜೊತೆಗೆ ಇದ್ದು ತೀರಿಸಿಕೊಳ್ಳಬೇಕು ಅನ್ನುವ ಬಯಕೆ ನನಗೆ. ಅಕ್ಕ, ಈ ನನ್ನ ಉತ್ಕಟ ಬಯಕೆ ಈಡೇರಲಿ ಅಂತ ದಯವಿಟ್ಟು ಆಶೀರ್ವಾದ ಮಾಡಿ. ಅಂದಾಗೆ ನೋಡಮ್ಮ, ನಿನ್ನ ಆಸೆ ಹಬ್ಬ ಆದಷ್ಟು ಬೇಗ ಬರಬೇಕು. ಅಮೃತ ಧಾರಿಯಾದ ಜನ ಈ ನನ್ನ ಮನೆ ತುಂಬ, ಈ ನನ್ನ ಮನದ ತುಂಬ ತುಂಬಲಿ ಅಂತ ನಾನು ಸದಾ ಹಾರೈಸ್ತೇನೆ. ಅದಕ್ಕೆ ಮುಂದಿನ ತಿಂಗಳೇನೋ 10ನೇ ತಾರೀಕಿಂದ ಗತ ಪ್ರಾರಂಭವಂತೆ. ಅದೇ 3 ತಿಂಗಳು ಮುಹೂರ್ತ ಇಲ್ಲ ಅಂತ ತಾನೆ? ಪರವಾಗಿಲ್ಲ, ಮುಂದಿನ ವರ್ಷ ಮಾಡ್ಕೊಂಡ್ರೆ ಆಗುತ್ತೆ ನೋಡ್ರಿ. ಸರಿ ಮುಂದಿನ ವಾರವೇ ಮದುವೆ ನಿಶ್ಚಯ ಮಾಡ್ತೀನಿ. ಈಗ ಸರಿ, ನೀವಿಬ್ರು ಮಾತಾಡ್ತಾ ಇರಿ ಪಾಪ. ನಾನು ಒಳಗಡೆ ಹೋಗಿ ನಿಮ್ಗೋಸ್ಕರ ಏನಾದ್ರೂ ಸಿಹಿ ಮಾಡ್ತೀನಿ. ಏನ್ ಮಾಡ್ತೀಯಕ್ಕ? ನಿನಗೆ ಏನ್ ಬೇಕು ಹೇಳಿ. ಜಿಲೇಬಿ. ಶ್ರುತಿ, ನೋಡ್ತೀವಿ ನಮ್ಮ ಅತ್ತಿಗೆಯನ್ನ. ನಮ್ಮೀರುವರ ಪ್ರೀತಿಗೆ ನಮ್ಮ ಅತ್ತಿಗೆ ನೀಡುವ ಸ್ಫೂರ್ತಿ ಹೇಗಿದೆ ಅಂತ ಹೇಳಿ. ಹೌದು ನಿಜ. ಆದ್ರೂ ಕೂಡ ನೀವೇ ನನ್ನ ಹೃದಯ, ನನ್ನ ಮನಸ್ಸನ್ನ ಕದ್ದಿರುವ ನನ್ನ ಮಹಾರಾಜರು ನೀವು.
ಮದುವೆಯಾದ ವರ್ಷದಲ್ಲೇ ವಿಧವೆಯಾದ ಜ್ಯೋತಿ 10 ವರ್ಷಗಳು ಗತಿಸಿದರು. ಮರುಮದುವೆಗೆ ಮನಸ್ಸು ಮಾಡದೆ ಮನದ ಮೊದಲ ಕಾಮನೆಗಳನ್ನ ಬರೀ ಕನಸಿನಲ್ಲಿಯೇ ಮೆಲುಕು ಹಾಕುತ್ತಾ ಕಾಲ ಕಳೆಯುತ್ತಿದ್ದಾಳೆ. ಸಮೃದ್ಧವಾದ ಯೌವನದ ಪೈರು ವ್ರತ ಬಾಡಿ ಹೋಗುವ ಮುನ್ನ ಆ ಸಿರಿಯ ಒಡಲಲ್ಲಿ ತುಂಬಿದ ಅನುರಾಗ ಸುಧೆಯನ್ನು ಸೇವಿಸಿ ಸಂತೃಪ್ತನಾಗಲೇಬೇಕು. ವಿವೇಕ ಚಿಂತಾಮಣಿಯಾದ ರಮಣೆ ಬರೀ ಮಾತಿಗೆ ಮಣಿಯುವ ಮತಿಗೇಡಿ ಹೆಣ್ಣಲ್ಲ, ಮಹಾ 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 ಚತುರಮತಿ ಅವಳು. ಜ್ಯೋತಿ, ನಿನ್ನ ನೀತಿ ನಡತೆಗಳನ್ನು ಅರಿತೆ ನಿನ್ನ ಮೈದುನ ಸಂಕೇತನಿಗೆ ನನ್ನ ಸಹೋದರಿ ಶ್ರುತಿಯನ್ನು ಕೊಟ್ಟು ಮೊದಲು ನಿನ್ನ ಮನೆಯ ಮೆಟ್ಟಿಲನ್ನು ಹತ್ತಬೇಕು. ನಂತರ ಅವಳ ದುರ್ಧರ ಬಾಳಿನ ಬಗ್ಗೆ ಮರುಗುವ ನೆಪದಲ್ಲಿ ತಲೆಸವರುತ್ತ ಮೈ ಮುಟ್ಟಿ ಮನದಟ್ಟು ಮಾಡಿಕೊಳ್ಳಬೇಕು ಆ ಹೆಣ್ಣಿನ ನೆಲೆ. ಅಂದಾಗ ಸಾರ್ಥಕವಾಗುವುದು ನಾ ಎಸೆದ ಬಲೆ. ಜ್ಯೋತಿ, ನೀನೀಗ ವರ್ಣರಂಜಿತ ಸೀರೆಯಲ್ಲಿ ಕೈಗೆ ಹಸಿರು ಬಳೆ ತೊಟ್ಟು, ಮುಡಿಗೆ ಮಲ್ಲಿಗೆ ತೊಟ್ಟು, ಹಣೆಗೆ ಕುಂಕುಮ ಬಿಟ್ಟು ನೀನೀಗ ನನ್ನೆದುರಿಗೆ ಬಂದರೆ ನನಗದು ಸ್ವರ್ಗ
ಅಲ್ರಿ ಸಗಣ್ಣ ಏನು ಮಾಡಂಗ ಹೇಳ್ರಿ. ಅಲ್ಲ ನನ್ನ ಮಗಳು ರತಿ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡಾಕತ್ತಾಳಲ್ರಿ. ನನ್ನ ಒಲಿಯ ತಿರುಪತಿ ಬಂಗಾರ ಆಗ್ಯಾನ್ರಿ. ಏನು ಒಂದು ಕಾಲು ಒಂದು ಸ್ವಲ್ಪ ಸೊಟ್ಟ ಐತ್ರಿ, ಒಳಗೂ ಚಲೋ ಭಾಳ ನೆಟ್ಟಿಗೈತ್ರಿ. ಅಷ್ಟಕ್ಕೆ ಅವನು ನೋಡಿದ್ರೆ ಅವನು ಕೆಂಡ ಕಾಡ್ತಾಳ್ರಿ. ಹೆಂಗಾರ ಮಾಡಿ ಅವನ ಜೊತೆಗೆ ಲಗ್ನ ಆಗವ ಅಂದ್ರೆ ಒಲ್ಲೆ ಅಂತ ಏನಪ್ಪ ಮಾಡ್ತಿದ್ದಿ. ನಾನು ಹೆಂಗಾರ ಮಾಡಿ ಒಂದಿತ್ತು ಒಂದು ಇಲ್ಲೋ ಅನ್ನಂಗೆ ಎಣಿಸ್ಬಿಡೋಣ ಅಂತ ಯೋಚನೆ ಮಾಡ್ತೇನೆ ರೀ. ಹೆಂಗೋ ನನ್ನ ತಲೆ ಮ್ಯಾಲಿನ ಭಾಗ ಕಳೆದ್ರೆ ಸಾಕಪ್ಪ ಅಂತ ನಾ ಯೋಚನೆ ಮಾಡ್ಕೊಂಡ್ರೆ ಇಂಥ ಹಾಜಾಗಿಲ್ಲದ ಮಗಳನ್ನ ಹರಿದು ಹಣಿ 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 ಚೆಚ್ಕೊಳಂಗೆ ಆಗೈತ್ರಿ. ನನ್ನ ಬಾಳೆವು ಹೆಚ್ಕೊಳಂಗೆ ಆಗೈತ್ರಿ. ಏನು ಮಾಡೋದ್ರಿ ಮೇಷ್ರೆ, ಹಡಿಯೋದು ಒಂದು ಹಡ್ದನ್ರಿ ಮಾಸ್ಟರ್ ಪೀಸ್ ಆಗೈತ್ರಿ. ಅದು ಮಾಸ್ಟರ್ ಪೀಸ್ ಏನು ಮಾಡೋದು, ಅದು ಕರೆದಾಗ ಬರೋಂಗಿಲ್ಲ, ನಾನು ಬಿಡಂಗಿಲ್ಲ. ಹೇಳಿದ ಮತ್ತೆ ಕೇಳಂಗಿಲ್ಲ, ಕರೆದಾಗ ಬರೋಂಗಿಲ್ಲ. ಏನಪ್ಪ ಮಾಡೋದು ಅಂತ ನನಗಂತೂ ಸಾಕಾಗಿ ಹಣಿ ಚೆಚ್ಕೊಂಡು ಹಣಿ ಹೊಡೆದೋಗೋದು ಬಾಕಿ ಐತಿ ನೋಡಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ ಗಾಳಿ ಯವ್ವ ನೀನು ನನ್ನ ಹರದವಾಗಿದೀಯವ್ವ, ನಾನೇ ಹುಡುಕಾಕತ್ತಿದ್ದೀನಿ ನೀನು. ಅಲ್ಲಲೇ ಯಪ್ಪ, ಇಷ್ಟು ವಯಸ್ಸಾಗೈತೆ ನನಗ. ಅಲ್ಲ ಅವ್ರು ಬರ್ತಾರ, ಇವ್ರು ಬರ್ತಾರ, ಇಲ್ಲಿ ನೋಡಕ್ ಬರ್ತಾರ, ಅಲ್ಲಾರು ಬರ್ತಾರ, ಇಲ್ಲಾರು ಬರ್ತಾರ ಅಂತ ಬರೀ ಹೇಳೋದಾಗತ್ತೋ ಯಪ್ಪ ನೀನು. ಒಬ್ರಾರ ಬರ್ಲಿಲ್ಲ, ಒಬ್ರಾರ ಇಡ್ಲಿಲ್ಲ. ನಾನೇನೋ ತಿಳ್ಕೊಂಬಿಟ್ಟೆ. ಅಲ್ಲ ನೀನು ನಿಮ್ಮ ಮೈ ಮುರಿದು ಮಾತಾಡಿದೆ ಅಂದ್ರ ನೆಟ್ಟಿಗೆ ಮನೆಗೆ ಹೋಗಕ್ಕಿಲ್ಲ ನೋಡು ನೋಡವಾ. ಅಲ್ಲ ನೀನೀಗ ಯಾವ ಇಡಾಕ್ ಬರ್ತೀನಿ ಅಂದ, ಅವ್ರು ಯಾವ ನಾವು ನೋಡಕ್ ಬರ್ತೀನಿ ಅಂದ ಯಾವ ಅಲ್ಲ ಈ ಗೋವಿಂದನ ಮನೆಯಾಗ ಬಂದು ಬೀಗಸ್ತನ ಮಾಡಬೇಕು ಅಂದ್ರ 7 ಜನ್ಮದ ಪುಣ್ಯ ಮಾಡಿರ್ಬೇಕು ನೋಡು. ಹೌದು ನನ್ನ ಮನೆ ಬೀಗಸ್ತನ ಮಾಡಕ್ ಬರ್ಬೇಕಂದ್ರ ಅವನು ಬಾಂಬೆಯಿಂದ ಬರ್ತಾರ, ಡೆಲ್ಲಿಯಿಂದ ಬರ್ತಾರ, ಅಷ್ಟೇ ಯಾಕೆ ಫಾರಿನ್ನಿಂದ ಬರ್ತಾರ ಹುಡುಗರು. ಯಾಕಂದ್ರೆ ನಿನ್ ಯಾ ನನ್ನ ಮಗ ಫೇಲ್ ಮಾಡಂಗದಾನ ಹೇಳು. ನಿನ್ನ ಕಣ್ಣು ಅನ್ನೋವು ಗಾಜಿನ ಗೋಲಿ ಆಗ್ಯಾವ, ಕಿವಿ ಅನ್ನೋವು ಬಂಗಾರದ ಬಟ್ಟೆ ಆಗ್ಯಾವ, ಇನ್ನು ಹಣೆ ಗಲ್ಲಂತ್ರು ಕಣ್ಣ ತುಂಬಕಿಂದ ಅವನು ಲಕ್ಕ 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 ಹೊಳೆಯ ಕಟ್ಟಿಲ್ಲ. ಇಷ್ಟೊಂದೆಲ್ಲ ವರ್ಣನೆ ಮಾಡ್ತಾ ಇದೀಯಲ್ಲ ಯಪ್ಪ ನೀನು. ಯಾಕ ನನ್ನ ಬೇಗ ಒಂದು ಮದುವೆ ಮಾಡಿ ಮನೆಯಿಂದ ಆಚೆಗೆ ಯಾಕೆ ಹಾಕಬಾರ್ದು ಅಂತ ಬರ್ತೀನ. ಅಲ್ಲೇ ಯಪ್ಪ ಎಷ್ಟು ದಿವಸ ಅಂತ ನಾನು ಹಿಂಗಿರಕ್ಕ, ಅದಕ್ಕೆ ಬೇಗ ಒಂದು ಮದುವೆ ಮಾಡಿ ದಿವಸ ಅಂತೇನು ನೋಡ ಯಪ್ಪ. ಇನ್ನೊಂದು ವಾರದಾಗ ನೀ ಏನಾರ ಮದುವೆ ಮಾಡಿದ್ರಿ ಕರೆ ಇಲ್ಲ ಬೇಡ ನೀನು ಆ ಕೆಲಸ ಕೈ ಹಾಕುವ ನೋಡುವ. ಯಾಕಂದ್ರೆ ನಾನು ಇನ್ನೂ ಬದುಕಿದ್ದೀನಿ ನೋಡವಾ. ನೋಡ್ತಾ ಇದೀನಿ. ಈಗ ನನ್ನ ಕಣ್ಣಾಗಿ 2 ಫಸ್ಟ್ ಕ್ಲಾಸ್ ಹೊರ ಅದಾವ, ಅವೆರಡರಾಗ ಒಂದು ನೀ ಸೆಲೆಕ್ಟ್ ಮಾಡಿದ್ವಿ. ಅಲ್ಲೇ ಯಪ್ಪ ನಿನ್ನ ಕಣ್ಣಾಗಿ ಎಲ್ಲ ಹೊರ ಇದೆ, ನನಗೆ ಹೆಂಗ ಗೊತ್ತಾಗತ್ತು. ಅದ್ರಲ್ಲಿ ಯಾವ್ದಾದ್ರು ತಗೊಂಡು ತೋರಿಸು ನನಗ, ಅದ್ರಲ್ಲಿ ನಾನು ಯಾವ್ದಾದ್ರು ಆರಿಸ್ಕೊಂತೀನಿ. ಅದರಾಗ ತೋರ್ಸೋದೇನೈತಿ, ನೀ ಎಲ್ಲ ಅವ್ರದ್ದು ನೋಡೇ ಬಿಟ್ಟಿದೀಯ. ಯಪ್ಪ ಅದೇನೋ ನೋಡಿಲ್ಲ ಅಂತಿದ್ದಲ್ಲ, ಅದೇನು ನೋಡಿಲ್ಲ ಅಂತ ನನಗೊಂಚೂರು ಸೂಕ್ಷ್ಮ ತಿಳಿಸಿದ್ರೆ
ನಾನು ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಬಿಡ್ತೀನಿ. ಅರೇಂಜ್ಮೆಂಟ್ ಮಾಡೋದಿದ್ದಾರಪ್ಪ ಅವರು ಹೊಟ್ಟಾಗ 2 ಹಿಡ್ಕೊಂಡಾರ, ಕೈಯಾಗ 2 ಹಿಡ್ಕೊಂಡಾರ. ಯಾಕೇಳು ಅವರು ತಂದೆ ತಾಯಿ ಹೇಳಿ ಹಾಗಾಗದಲ್ವ ನೀನು ಅದಿ ನೋಡ ಹಳೆ ದುರ್ಗೋಗಿದ್ದಂಗೆ. ಏಯಪ್ಪ ನೀನು ಆ ಕೆಲಸ ಕೈಯಾಕ ಬರಬೇಡ, ನೀನು ಮಾತ್ರ ಆ ಕೆಲಸ ಕೈಯಾಕ ಬರ. ಈಗ ನನ್ನ ನಳಿಯ ತಿರುಪತಿ ಅದಾಗ ಏನ ಮಾಡಿ ಸ್ವಲ್ಪ ತ್ರಾಸಾದ್ರೂ ಪರವಾಗಿಲ್ಲ, ಅವನ್ನ ಮದ್ವೆ ಮಾಡ್ಕೊ. ಪಾಪ ಯಾರು ಇಲ್ಲ ಪರದೇಶಿ ಅವನ. ತಂದೆ ದೇವರು ಅಯ್ಯಪ್ಲಿ ಅಲ್ಲೇ ಯಪ್ಪ ತಿರ್ಗಾ ಮುರ್ಗ ಅಲ್ಲ ನಿಮ್ಮವನು ಅರಬಿಸ್ತಾನಿಂದ ಬರ್ತಾರಂದಿ, ಪಾಕಿಸ್ತಾನದಿಂದ ಬರ್ತಾರಂದಿ. ಅದ್ರ ಬಿಟ್ಟು ನೀನು ಸೀದಾ ಊರಾಗ ತಲೆ ತಪ್ಪಿಸ್ಕೊಂಡು ತಿರ್ಗಾಡಂಗಾಗತ್ತಲ್ಲಪ್ಪ ನಿನ್ನ ಬಾಳೆವು. ಮಗಳ ಈಗ ನಿನ್ನ ಬಾಳೆವು ಬಂಗಾರದಾಗ ನೋಡ್ಕೋಬೇಕು. ಈಗ ಬದಲಾಗಿ ಬಂಗಾರದಂತ ಹೊರ ಬಿಟ್ಟು ಆಮೇಲೆ ಮರುಗೋದು ಪಡಲ್ ನೋಡು. ಏಯಪ್ಪ ನಿನಗೆ ಹೇಳ್ತಲ್ಲ ಯಪ್ಪ, ನನ್ನ ಮದುವೆ ಮಾಡಪ್ಪ, ನನ್ನ ಮದುವೆಗೆ ಗಂಡ ನಾನಾ ಹುಡುಗಿಂದ ಎಷ್ಟೋ ಸಿಗ್ತಿತ್ತು ಅಂತ ನನಗೆ ಗೊತ್ತಿತ್ತು ಯಪ್ಪ. ನೀ ತಿರ್ಗಾ ಮುರ್ಗವಾಗಿ ಅದಾ ತಿರುಪತಿ ಬರ್ತೇನೆ ನನಗೆ ಮೊದಲ ಗೊತ್ತಿತ್ತು. ನೀನ್ ಯಾರು ಹೇಳವ, ನನ್ನ ಮಗಳು ಬಹಳ ಹುಷಾರಿದೆ ಅಂತ ನನಗೂ ಗೊತ್ತಿತ್ತು. ಹೌದಾ? ಅಂದಂಗ ನಮ್ ರತಿ ಊರ್ ತುಂಬಾ ಬಸ್ರಿ ಏನೇನು ಬಾಯ ಬೋಳಕ್ಕಂದು ಕೂಡ್ತಿರ್ಗ ಏನ ಮಾತಾಡಿ ನಿಮ್ಮ ಖಬರ್ಗಾಡಿ ಹಳೆ ಖಬರ್ಗಾಡಿ ಏನಾಗೈತಿ ಏನ್ ಮಾತಾಡಕತ್ತೀನಿ ನಿಮ್ಮವನಿನ. ಸಾರಿ ರತಿ ಹೆಸರಾಗಲ್ಲ ಅನ್ನಕ್ಕಾಗಿ ಬಸ್ರಾಗಲ್ಲ ನಾವು ಪುಸ್ತಕ ಬಾಯ ಲೇ ತಿರುಪತಿ ಈ ಮಾತು ನಿನ್ನ ಬಾಯಾಗ ಬಂದಕ್ಕಂತ ಉಳ್ಕೊಂಡಿಲ್ಲೇ ಅಂದ್ರ ಅಯ್ಯೋ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೀನಿ ನಾನು. ಅಪ್ಪ ಈ ಕಡೆ ನಿಮ್ಮವನ ಆ ಬೀಡಿಗ ಬೆಂಕಿ ಹಚ್ಕೊಳಕ್ ಬರಂಗಿಲ್ಲ, ಇದ್ರ ಬರೀ ಬಿಕ್ಕದ ಮಾತು ಹಾಕೋ ನಿಮ್ಮವನಿನ ಏನ ಎತ್ಲಿ. ಹೌದು ಸ್ವಾಮಿ. ಏ ರತಿ ನಮ್ಮ ಮಾವ ಗೋವಿಂದ ಅಂದ್ರ ಏನ್ ಕೇಳ್ದಿ ನೀನು? ಗಂಡಸ್ ಅಂದ್ಕೊಂಡಿದ್ದೀನಿ ಅಲ್ಲ ಪಪ್ಪ. ಅದಕ್ಕಲ್ಲ ನೀನು ಈ ಭೂಮಿಗೆ ಬಂದದ್ದು. ಇವರಿಗೆ ಬರಲಾರ್ದ ಸಿಟ್ಟು ಬಂತು ಅಂದ್ರೆ ಮೈಯಾಗಿನ ಮೂಳೆಗಳನ್ನೆಲ್ಲ ಚಡಚಡ ಅಂತ ಮುರಿದ್ಬಿಡ್ತಾರ, ಬಾಯಾಗಿನ ಹಲ್ಲುಗಳನ್ನೆಲ್ಲ ಪಡಬಡ ಅಂತ ಉದಿಸ್ಬಿಡ್ತಾರ. ಇನ್ನು ಇವರು ಒದರಿದ್ರೆ ಸಾಕ ಊರಾಗಿನ ಮಂದೆಲ್ಲ ಗಡ 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 ಅಂತ ಹೇಳಿದ್ರೆ ಏನ್ ನಡುಕ ಬಾಗಿಲು ಹಾಕೊಂಡ್ ಬಿಡ್ತಾರ. ಊರಾಗ ಒಂದ್ ನಾಯಿ ಸತರ ಅಡ್ಡಾಡಲ್ಲ ನೋಡ. ಹೌದಲ್ಲ ಮಗ? ಈ ತಿಳಿಗೇಳಿ ಮಗಳ ಮುಂದೆ ನನ್ನ ಪರಾಕ್ರಮ ಏನ್ ಬಣ್ಣಿಸ್ತಿದ್ದೀರಿ? ನನ್ನ ಪರಾಕ್ರಮ ಎಲ್ಲ ಗೊತ್ತೈತಲೇ. ನಾವು ಯಾವ್ಯಾವ ಕಾಂಪೌಂಡ್ ಹಾರಿಲ್ಲ, ಯಾವ್ಯಾವ ಬೆಲೆ ನುಗ್ಗಿಲ್ಲ, ಯಾವ್ಯಾವ ಓಣೆ ಹೋಗಿಲ್ಲ. ಅಷ್ಟೇ ಯಾಕೋ ಸಂಜೆ ಯಾಕಂದ್ರು ಸಾಕು ಸುತ್ತ ಹೊತ್ತಳ್ಯಾಗ ನಾನು ಸುದ್ದಿನ ಮಾತಾಡ್ಕೊಂತ ಒಂದು ಕಾಲದಾಗ ಒಂದು ಭೂತಪ್ಪನ ಗುಡಿ ಐತಲ್ಲ, ಅಲ್ಲಿಂದ ಈ ಚನ್ನಬಸವೇಶ್ವರನ ಗುಡಿ ತನಕ ಸಾಲಚ್ಚಿ ನಿಂದಿರ್ತಿದ್ರು ಜನ ನೋಡಾಕ. ಚನ್ನಬಸವೇಶ್ವರನ ಗುಡಿ ತನಕ ನಿಂದಿರ್ತಿದ್ರು ನನ್ ನೋಡಕ. ಅಷ್ಟೊಂದು ಸುಂದರಪ್ಪ. ಹೌದೌದು ಸುಂದರ
ಮಾವರಯ್ಯ ಯಪ್ಪ ಹಾಕ್ಬಿಡಪ್ಪ ನೀನು ನೋಡುವಂತ ಎಲ್ಲಿಂದ ಕುಡುಕರು ಯಾರ್ಯ ಯಾರ್ಯಪ್ಪ ಯಾರ್ಯಾರ ಗುಡಿಯಿಂದ ಚನ್ನಬಸವೇಶ್ವರ ಗುಡಿ ತನಕ ಗುಡಿ ಹಿಂದಕ್ಕೆ ಹೋಗ ನಿಮ್ಮವನ್ನ ಹೆಣ್ಣು ಕಟ್ ಹಾಕರು ನಿಮ್ಮವನ್ನ ಅಲ್ಲೇ ಕಟ್ಟಾಕ್ತಾರ. ಯಾಕಂದ್ರೆ ಅಲ್ಲ ಎಂಡದ ರೊಕ್ಕ ಇಟ್ಕೊಂಡು ಅಡ್ಡಾಡ್ತಿದ್ದಾರ ನಿಮ್ಮವನ್ನ ಯಾಕ ಇದೇ ಟೈಮ್ನಲ್ಲಿ ಹೇಳ್ಬೇಕಂತ ಈ ಸುದ್ದಿನ ಅಲ್ಲ ನಾನು ಮರ್ಯಾದೆ ಕಳೆಯಕ್ಕೆ ಹುಡುಗಿ ಏನೋ ಕಾಣಿಸ್ತೀನಿ ಅವರು ಅಪ್ಪ ಅದೈತೆ ನಿನಗ ಈಗಿದು ಹೊಗಳಿಕೊಂಡಿನಿ ಅದೈತೇನು ಅದ ಮಾನ ಮರ್ಯಾದೆ ಅಯ್ಯೋ ನೀನ್ ಕಳೆಯಕತ್ತಿನ ಮೇಲೆ ಇಲ್ಲೆಲ್ಲಿ ಇರ್ತದೆ ನೀನ್ ಆ ಕಡೆ ಹೋದ ಮೇಲೆ ಬರ್ತದ ದಾಂಡೆಯ ಇರ್ಲಿ ತಿರುಪತಿ ನಾನು ಒಂಚೂರು ಸಾವುಕಾರ ಮನೆಗೆ ಹೋಗ್ಬೇಕಪ್ಪ ಕೆಲಸ ಐತಿ ಹೋಗಿ ಬರ್ತೀನಿ. ಯಾ ಸಾವುಕಾರ ಮಾವ ಅಲ್ಲಿ ಮೂಲೆಗೂ ನಮ್ಮ ಡಾಲರ್ ಸಾವುಕಾರ ಮನೆಗೆ ಜಲ್ದಿ ಹೋಗ್ಬೇಕಪ್ಪ. ಮತ್ತು 100 ಗ್ರಾಮ್ ಕಡಿಮೆ ಮಾಡಿದ್ರೆ ಕಿತ್ಕೊಂಡು ಹೋಗ್ಬೇಕು ನಂದು. ಒಂಚೂರು ನಾನು ಒಗತ್ತೆ ಲೆಕ್ಕ ಮಾಡ್ಸ್ಕೊಂಡು ಬರ್ಬೇಕು. ಏನ ಕಿತ್ತೋಗುತ್ತಂದಲ್ಲ ಏನು ನೋಡಪ್ಪ ತಿರುಪತಿ, ನಾನು ಬರ್ತೀನಿ. ನನ್ನ ಮಗಳನ್ನ ಸ್ವಲ್ಪ ಹುಷಾರಾಗಿ ಕರ್ಕೊಂಬರಪ್ಪ. ಅವ ಏನು ಕರ್ಕೊಂಬರ್ದ ಆದ್ರೂ ಕಾಳಜಿ ನನಗೆ ಬಿಟ್ಬಿಡು ಮಾವ. ನಿಮ್ಮ ಮಾತು ನಾನು ಯಾವಾಗಾರ ಮೀರಿದ್ಯಾ? ನೋಡಿ ಹಂಗ ಬಿಸಿಬಾರ ಹಂಗ ದಾರಿ ಬಿಡ ನಾ ಹೋಗ್ಬಿಡ್ತೇನೆ ದಾರಿ ಬಿಡ ಸರಿಯ ಈಗಿನ ಬಂದೇನ ನಿನ್ ಕೂಡ ಮಾತಾಡೋಣ ಅಂತ. ಅಲ್ಲ ಹೋಗ್ತೀನಿ ಅಂತೀಯಲ್ಲ, ಯಾಕೆ ಇಷ್ಟು ಅವಸರ ಮಾಡಕತ್ತಿ? ಹೆಂಗಾಯ್ತು ಮೈಯಾಗ ನೀನು ಸಾರಿ ನನಗೆ ಏನಾರ ಹೆಸರತ್ತಿ ಏಕವಚನದಾಗ ಏನಾರ ಮಾತಾಡಿಸಿದೀಯ ಅಂದ್ರೆ ಮಗನ ಮೊದಲ ಒಂದು ಹಿಂಗ ಆಗೋಗೈತಿ. ಇನ್ನೊಂದು ಒಟ್ಟು ಕೈ ಕೊಡ್ತು ನೋಡ್ ಮತ್ತೆ ರತಿ ಸ್ವಲ್ಪ ರತಿ ಬಹುವಚನದಾಗ ನಿನ್ನ ಕರಿಬೇಕು ಅಂತ ನಾನು ಬಹಳ ಹೊಡ್ಕಾಡ್ದೆ. ಯಾಕ ಹೆಸರು ಸಿಕ್ಕಿಲ್ಲ ಬರೋಬ್ಬರಿ ಎಲ್ಲೂ ಸಿಗ್ಲಿಲ್ಲ. ಒಂದ್ ಕೆಲಸ ಮಾಡು, ನೀನೇ ಹೇಳ್ಬಿಡು ನಿನ್ನ ನಾನು ಏನಂತ ಕರೀಲಿ ಅಂತ. ಯಾಕ ನನಗೆ ಯಾಕೆ ಕರೆಯಕತ್ತೀಯಪ್ಪ ನೀನು ಅಂತೀನಿ. ಯಾಕ ನನ್ನ ಹತ್ರ ಏನಾರ ನನಗೆ ಕೆಲಸ ಯಾಕ ಇದೆಲ್ಲ ಕೆಲಸ ಇರೋದ ನಿನ್ನ ಜಾಗ. ನಿಮ್ಮಪ್ಪ ಇವತ್ತು ನಾಳೆ ನೀನ್ ಬಿಟ್ಟು ಹೋಗೋ ವ್ಯವಸ್ಥೆದಾನ. ಆಮೇಲೆ ನೀನ್ ಒಂಟಿ ಜೀವಕ ನಾನಲ್ವದ ಜೋಡಿ. ನಾನು ಈ ಕುಂಟದಲ್ಲಿ ನಾನು ಸಾಕ ಶ್ರೀಮಂತದ ಅದರ ಅನೇಕದಿಂದ ಬಂದಿರೋ ಗಂಡಗ ಮದುವೆಯಾಗಿ ಕಾರಣಗ ಅಡ್ಡಾಡ್ಬೇಕಂತ ತೀರ್ಮಾನ ಮಾಡೀನಿ. ಅಂತದ್ರಾಗ ನಿನ್ನಂತ ಗಂಡಗ ಮದುವೆಯಾಗಿ ನಾಯ ನೋಡ ನೀನ್ ನನ್ನ ಗಂಡ ಆಗೋದು ಅದು ಕನಸಿನ ಮಾತೈತೆ. ಸರಿ ಸರಿ ನಾ ಹೋಗ್ಬೇಕು. ಫಸ್ಟಿಗೆ ಬಂದ ಮಾವನ ಮಗ್ಳು ಏನಾರು ಮಾಡಿ ಬೀಳ್ಸ್ಬೇಕು ಅಂತ ಬಂದೆ. ಆಗ್ಲಿಲ್ಲಲ್ಲ, ತಪ್ಪಿಸ್ಕೊಂಡು ಬಂದೆ. ಇದಕ್ಕೇನಾರು ಐಡಿಯಾ ಅಂತ ಐತಾ ಅಂತ ನಮ್ಮ ಮೊನ್ನೆ ಕೆಂಚ ಸಿಗುತ್ತಾಡ ಕೇಳಿದೆ. ಭಯ್ಯ ಏನ್ ಹೇಳಕ್ಕ ಅದಕ್ಕೇನಕತ್ತ ಮಾವಲ್ಲ ಏನಲ್ಲ ಹೇಳಕಣ ಏನ ಮಾಡ್ಕೋಬೇಕು ಅಂತ. ಎಲ್ಲಿ ಹೋಗ ರತಿ ಹೋಗ. ಈ ಕುಂಟ ತಿರುಪತಿ ಅಂದ್ರೆ ಅಷ್ಟು ಕನಿಷ್ಠ ಕಾಣ್ಬೇಡ. ಕುಂಟ್ಕೆಂತ ಇಡೀ ಕೌರವ್ರನ್ನೇ ನಾಶ ಮಾಡಿದ ಶೇಕುನಿ ವಂಶ ಇದು. ಏ ಒಗ್ಗಲ ಮಾರಿ, ಎಂದಿದ್ದರು ನೀ ತಿರುಪತಿಯ ಪ್ಯಾರಿ.
ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನಗುತ್ತಲೇ ಕರೆದರೆ ನಗುತ್ತಲೇ ಕರೆದರೆ ಮನಸ್ಸಿ ಸಂತೋಷವಾದಂತೆ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಏನ್ ಸಂಕು? ನಿನ್ನ ಬರುವಿಕೆಯನ್ನು ಕಾದು ಕಾದು ನನ್ನ ಕಣ್ಣುಗಳು ಮಂದವಾಗಿ ಬಿದ್ದವು. ಯಾಕೆಂದ್ರೆ ಇಷ್ಟು ವಿಳಂಬ? ಮೈ ಡಿಯರ್ ಸಂಕೇತ್ ಕುಮಾರ್, ವಿಳಂಬ ನನ್ನಿಂದಾಗಿಲ್ಲ. ಇವತ್ತು ತಾವೇ ಬೇಗನೆ ಬಂದಿದ್ದೀರಾ, ಅದಕ್ಕಾಗಿ ಈ ರೀತಿ ಮಾತಾಡ್ತಾ ಇದ್ದೀರಾ. ಹೋಗ್ಲಿ ಬಿಡಿ. ಸಂಕು, ನಿಮ್ಗೊಂದು ಗುಡ್ ನ್ಯೂಸ್. ಏನದು ಶ್ರುತಿ? ಬೇಗ ಹೇಳು. ಹೇಳ್ತೀನಿ ರೀ. ನೋಡಿ, ಇವತ್ತು ನನ್ನ ಅಣ್ಣನಿಗೆ ನಾನು ಪ್ರೀತಿಸಿರುವ ವ್ಯಕ್ತಿಯ ಹೆಸರಿನ ಜೊತೆಗೆ ಅವರ ಮುಖವನ್ನು ಸಹಿತ ತೋರಿಸಬೇಕು ಅಂತ ಇಚ್ಛಿಸ್ತಾ ಇದೆ ಈ ನನ್ನ ಮನ. ಅದಕ್ಕಾಗಿ ನೀವಿವತ್ತು ಸಂಜೆ ಬೇಗ ಮನೆಗೆ ಬರಬೇಕು. ನೋಡು ಶ್ರುತಿ, ನಿಮ್ಮ ಅಣ್ಣನಿಗೆ ನಾನೇನು ಅಪರಿಚಿತನೇ? ತುಂಬಾ ಪರಿಚಿತ. ನಮ್ಮ ಅಣ್ಣ ಇರುವಾಗ ಸಾಕಷ್ಟು ಸಲ ನಿಮ್ಮ ಅಣ್ಣ ನಮ್ಮ ಮನೆಗೆ ಬರ್ತಾ ಇದ್ದರು. ಹಾಗಾಗಿ ನನ್ನ ಹೆಸರು ಹೇಳಿದ್ರೆ ಸಾಕು, ಈ ರೂಪವೇ ಅವರ ಕಣ್ಮುಂದೆ ನಿಲ್ಲುತ್ತೆ. ಆದ್ರೂ ಕೂಡ ನಾನು ವ್ಯಕ್ತಿಯ ಹೆಸರನ್ನ ಹೇಳಿದಾಗ ಪರೋಕ್ಷವಾಗಿ ಆ ವ್ಯಕ್ತಿಯನ್ನ ಆನಂದಿಸಬೇಕು ಅಂತ ನನ್ನ ಅಣ್ಣ ಬಯಸಿದ್ರೆ ಅದು ಹೇಗೆ ಸಾಧ್ಯವಾಗುತ್ತೆ? ಸತ್ಯಮೇವ ಜಯತೆ. ಸತ್ತು ಹೋಗಿದೆ ಈ ಕಲಿಯುಗದಲ್ಲಿ, ನಿತ್ಯ ಬದುಕುವುದು ಈ ಪುಂಡರ ಪ್ರಪಂಚದಲ್ಲಿ. ಅಂದಾಗ ನನ್ನ ಬಂಡವಾಳದ ಹೂಡಿಕೆ ಏನು ಗೊತ್ತೇ? ಕ್ಷೀರ ದಲಿತರ ಮೇಲೆ ದೌರ್ಜನ್ಯ, ಚೆನ್ನುಳ್ಳ ಚೆಲುವೆಯರ ಮೇಲೆ ಅತ್ಯಾಚಾರ. ಇದೇ ಈ ದೇವರಾಜನ ಚಮತ್ಕಾರ. ಶತ್ರುಘ್ನ ಕೃತಜ್ಞ ಮನೋಭಾವಕ್ಕೆ ಬಲಿಯಾದ 3 ಜನ ಸ್ನೇಹಿತರಲ್ಲಿ ಮತ್ತೆ ಚೇತರಿಸಿಕೊಂಡ ಏಕೈಕ ವ್ಯಕ್ತಿ ಈ ದೇವರ. ಈಗ ಸರ್ವ ಸಮರ್ಥನಾದ ವೀರರಾಜ. ಶತ್ರುಘ್ನ,
ನೀ ಕೇವಲ ದೈಹಿಕ ಸುಖಕ್ಕಾಗಿ ಬಲತ್ಕಾರ ಹೀನ ಕೃತಿಯಿಂದ ಯಾವ ಸುಖವನ್ನು ಪಡೆಯದೆ ನನ್ನ ತಂಗಿಯನ್ನ ದುರಂತಕ್ಕೀಡು ಮಾಡಿದೆ. ಆದರೆ ಮುತ್ಸದ್ದಿತನದಿಂದ ನಿನ್ನ ತಂಗಿಯಾದ ಶ್ರುತಿಯನ್ನು ನನ್ನ ಮೋಹಪಾಶದಲ್ಲಿ ಸೆರೆ ಹಿಡಿದು ನಿನ್ನೆದುರಲ್ಲೇ ಆ ಮಧುಸುರೆಯನ್ನು ಕುಡಿದು ನಿನ್ನ ಕಾಮನಿಕೆಯನ್ನು ಇಳಿಸದಿದ್ದರೆ ನನ್ನ ಹೆಸರು ಡೈನಮಿಕ್ ದೇವರಾಜನೇ ಅಲ್ಲ. ಈಗ ತಾನೇ ಪ್ರಾಯಪ್ರಾಪ್ತಲಾದ ಪುತ್ಥಳಿ ನಾಳೆಯಿಂದ ನನ್ನ ಹೀನದಾರಗೆ ಹಿಂದೆ ಕಡಿದಗಿವೆ ಶ್ರುತಿ ಸಂಕೇತನ ಪ್ರೇಮಾನುರಾಗ. ಈ ದೇವರಾಜನ ದೇಶಕ್ತಿಗೆ ಶೃಂಗಾರ ಶಾಮನೆಯಾದ ಶ್ರುತಿಯೇ ನನ್ನ ಮೊದಲನೆಯ ಬೋಧೆಯ. ಅಂದಂಗೆ ಊರಾಗ ಯಾರು ಬೇಕಾದ್ರೂ ಮಾತ್ಕೊಳ್ಬೋದು, ಆದ್ರೆ ಈ ಹಗಡೆ ಜೈಲು ಮಾತ್ಕೊಳ್ಳೋದು ಭಾರಿ ಕಷ್ಟ ಐತೆ. ನಾವು ದೊಡ್ಡಪ್ಪಲ್ಲ ಬಟ್ಟಿಕಪ್ಪ. ಯಾಕಪ್ಪ ಅಂದ್ರೆ ಮೊನ್ನೆ ಒಂದು ನನಗೆ ನಡ್ಕ ಹೋಗ್ತಾ ಇದ್ದೆ, ಲೇ ಕುಂಟು ತಿರುಪತಿ ಬಾರ್ಲೇಲಿ ಅಂತ ಕರೀತು. ಏಣ ಅಂತ ಹೋದೆ ನಾನು. ಅದಕ್ಕೆ ನೀನೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ಬೇಕೇನು ಹೇಳೋಣ. ಡಾಕ್ಟ್ರು 3 ಹೊತ್ತಿಗೆ ಮಾತ್ರ ಯಾಕೆ ಕೊಡ್ತಾರೆ ಅಂತ ಕೇಳ್ತಾರೆ. ಇಲ್ಲ ನನಗೆ ಗೊತ್ತಿಲ್ಲ, ನೀನೇ ಹೇಳ್ಕೊಳ. ಅಯ್ಯೋ ದಡ್ಡ, ಅಷ್ಟು ಗೊತ್ತಿಲ್ಲ ನಿನಗೆ? ನನ್ನ ಮಕ್ಕಳು ಕರೆಕ್ಟ್ ಆಗಿ ಗೊತ್ತಿಲ್ಲ. ಬೆಳಗ್ಗೆ ನುಂಗಿದ್ರೆ ಒಯ್ನಾಡಿದ್ರೆ ಮಧ್ಯಾಹ್ನ ಒಯ್ನ ಹಾಕತ್ತೆ, ಮಧ್ಯಾಹ್ನದ್ದು ನುಂಗಿದ ಒಯ್ನ ಆಗಿಲ್ಲ ಅಂದ್ರೆ ಸಾಯಂಕಾಲ ಒಯ್ನ ಹಾಗೆ ಹಾಕತ್ತೆ. ಅದಕ್ಕೆ 3 ಹೊತ್ತು ಕೊಡ್ತಾರ ಹೇಳ್ತಾರೆ. ತಿರುಪತಿ ಯಾರ ಕರ್ದಂಗ ಆಗತ್ತಲ್ಲ, ನಮ್ಮ ಹಲ್ಕದ ಜೇವನೇ ಇರ್ಬೋದೇನಪ್ಪ. ಹಿಂಗ್ ಕರ್ದ ಇದ್ದೇನೆ, ಅದು ಸಂಬಂಧಗಳಿಗೆ ಭಾರಿ ಬೆಲೆ ಕೊಟ್ಟು ಕರಿಯೋದು. ಹೇಳ್ತಿರ್ಬೋದೆ ಈ ವಾಯ್ಸ್ ಕೇಳಿದ್ರೆ ನಮ್ ಬೆಳಗ ಸಂತೋಷದಿಂದ ಅವ ಯಾಕೆ ಬರ್ತಾನ್ರಿ ಇಲ್ಲಿ? ಅವನು ಮಧ್ಯಾಹ್ನ ಪರವಾನೆ ಉಡ್ಬೇಕ್ರೆ ಹೇಳಿದಾರೆ. ನಾನು ನನ್ನ ಹೆಂಡತಿ ಊಟಿಗೆ ಹನಿ ಮನೆಗೆ ಹೋಗ್ತೀನಿ. ನೋಡೇ ಬೇಡ, ಮತ್ತು ಕರೀತಾರೆ ಅಂದ್ರೆ ಯಾರು ಇರ್ಬೇಕು ನೋಡೇ ಬಿಡ್ತೀನಿ. ಓ ನಮ್ ಹೆಂಗಣ್ಣ ಏನಪ್ಪ ಹೆಂಗಣ್ಣ? How are you? I am fine. Oh, so nice. Nice. ಏನಪ್ಪ ಏನ ಬಹಳ ದಿನ ಆಯ್ತು, ಎಲ್ಲ ಊರ ಕಾಣ್ಲಿಲ್ಲಲ್ಲ? ಏನ ಊರಾಗಿದ್ಯೋ ಇಲ್ಲ? ಔಟ್ ಆಫ್ ಸ್ಟೇಟ್ ಟೂರ್ ಹೋಗ್ಬಿಟ್ರಪ್ಪ ನಮ್ಮೂರಾರು. ಒಂದ್ ಬ್ಯಾಚ್ ಹೋಗ್ಬಂದ್ಮೇಲೆ ಒಂದ್ ಬ್ಯಾಚ್ ಹೋಗ್ಬಂದ್ಮೇಲೆ ಒಂದ್ ಬ್ಯಾಚ್, ಹಂಗೆ 3 ಬ್ಯಾಚ್ ಹೋಗ್ಬಂದ್ರಲ್ಲ. ಹಂಗೆ ನೀನು ಏನಾದ್ರು ಟೂರ್ ಹೋಗಿದ್ದೇನ ಅಂತ? ನಾವೇನಿದ್ರು ಸ್ಟೇಟ್ ಹೋಗಲ್ಲಮ್ಮ, ಒಂದು ಇಂಟರ್ನ್ಯಾಷನಲ್ ಟೂರ್ ಥಾಯ್ಲ್ಯಾಂಡಿಗೆ ಹೋಗಿದ್ದಮ್ಮ. ಯಾಂಡ್ ಥಾಯ್ಲ್ಯಾಂಡ್. ಯಾಕೆ ಹೋಗಿದ್ಯಪ್ಪ ಅಲ್ಲಿಗೆ? ಮಸಾಜ್ ಮಾಡ್ಸ್ಕೊಂಡ್ ಬರಕ್ ಹೋಗಿದ್ದೆ. ಅದೆಲ್ಲಿ ಮಾಡ್ಸಿದ್ಯಪ್ಪ ಮಸಾಜ? ಟೆಲ್ಲಿಂಗ್ ಮಸಾಜ್ ಅಮ್ಮ. ತಾಲಿ ಮಸಾಜ್ ಮಾಡ್ತೀನ ಕಾಲಿ ಹೋಗ್ಯ ತಾಯಿಲೆ. ಇಲ್ಲೇ ರಂಗಸ್ವಾಮಿಗೆ ನವರತ್ನ ತೆಲ್ಕೊಟ್ಟು ಹೊಡಿ ಅಂದ್ರೆ ತಾಲೆ ಸಾಕು ಹೊಡಿತಿದ್ದ. ರಂಗಸ್ವಾಮಿ ಅಲ್ಲ,
ನೀನ್ ಯಾವಾಗಾದ್ರ ಹೆಂಗ್ಸ್ರ ಕೈ ಮಸಾಜ್ ಮಾಡ್ಕೊಂಡಿಯಲ್ಲ ಏನ್ಸ್ರ ನಾನಪ್ಪ ಹೋದ್ರೆ ಬೇಂತಿಕರ ಗೊತ್ತಿಲ್ಲ ನಮ್ಗೆ. ನಡೆ ಆಯ್ತು ಮನೆ ನಡೆ ಮಾಡ ಆಯ್ತು. ಲೇ ಇದು ಮಸಾಜ್ ಎಲ್ಲಿ ಮಾಡ್ತೀರ ಅಲ್ಲ ಲೇ ತಿರುಪತಿ, ಥಾಯ್ಲ್ಯಾಂಡ್ ಮಾಡೋದು ಬರೀ ಹೆಣ್ಣು ಮಕ್ಕಳು ಮಸಾಜಮ್ಮ. ಅದಂಗಿರ್ಲಿ. ಹಾ ಏನಪ್ಪ ಅಂದ್ರೆ ನೀನು ಥಾಯ್ಲ್ಯಾಂಡಿಗೆ ಮಸಾಜ್ ಹೋಗಿದ್ದೆ. ಹೌದಮ್ಮ, ಮನ್ಸಿಗೆ ಯಾಕೋ ಭಾರಿ ನೋವಾಗಿತ್ತ, ಸ್ವಲ್ಪ ಹಂಗೆ ಮಸಾಜ್ ಮಾಡಿಸ್ಕೊಂಡು ಒಂದು ವಾರ ಟೂರ್ ಹೋಗ್ಬಿಟ್ಟಿದ್ದೆ. ಇದ್ದಂತಾರಪ್ಪ ಟೂರ್ ಹೋಗಿದ್ರೆ ಬೇಡ ಅಂದ್ರೆ ಮಸಾಜ್ ಮಾಡ್ಸ್ಕೊಳಕ್ಕೆ ಹೋಗ್ತಿದ್ದೆ. ಅಲ್ಲ ನಮ್ಮ ಮಾವ ಗೋವಿಂದ ಮಾವ ಗೊತ್ತಲ್ಲ ನಿನಗೆ? ನಮ್ಮ ಮಾವ ಏನ್ ಹೇಳ್ತಿ ಅಂತ ನೆನ್ಪಾಯ್ತಾ? 5,000 ರೂಪಾಯಿ ಸಾಲ ಕೊಡ್ತೀನಿ ಅಂತ ಹೇಳ್ತಾನೆ ಇವನು. ಚೇರ್ಮನ್ ಕುಮಾರಣ್ಣಗೆ ಮೊನ್ನೆ 100 ರೂಪಾಯಿ ಮಲ್ ಕೊಡ್ಸಿ ಚೀಟಿ 3,000 ರೂಪಾಯಿ ದುಡ್ಡು ಕೊಟ್ಟ. ಆದ್ರೆ ನಮ್ಮ ಮಾವ ಗೋವಿಂದಗೆ 5,000 ರೂಪಾಯಿ ಸಾಲ ಕೊಡಕ್ ಯೋಚನೆ ಮಾಡ್ತಾನೆ. ಲೇ ತಿರುಪತಿ, ಮಾಯೇಶಣ್ಣನೋ ರಿಟರ್ನ್ ವಾಪಸ್ ಕೊಡ್ತತೆ, ಕುಮಾರಣ್ಣನೋ ಔಷಧಿ ಪೋಸಿ ಹೊಡಿಯಕ್ ಬರ್ತಾನೆ, ಅದು ಕೊಟ್ಟೆ. ನಾನು ಯಾಕಪ್ಪ ನಿಮ್ಮ ಅವ್ನ ಕೈ ಕೊಡ್ಲಿ? ಅವನಿಗೆ ಹೇಳಿದ್ದು ರೊಟ್ಟಿ ಕಳ್ಸ್ಕೊಡು, ದುಡ್ಡು ಕೊಡ್ತೀನಿ ಅಂತ. ಆ ನನ್ನ ಮಗ ರೊಟ್ಟಿ ಕಳ್ಸ್ಕೊಡ್ಲಿಲ್ಲ, ಅದಕ್ಕೆ ನಾನು ರೊಟ್ಟಿ ಬರ್ತಾನೆ ಅಂತ ಬೆಳ್ ತನಕ ಕೈಯಾಗಿ ಹಿಡ್ಕೊಂಡೇ ಕುಂತಿದ್ನಮ್ಮ. ಏನಂದ್ರೆ ದುಡ್ಡಲೇ ದುಡ್ಡು. ಸುಮ್ಮನೆ ಯಾಕೆ ಸುಳ್ಳೆ ಕೇಳಿ. ಅಲ್ಲ ನಮ್ಮ ಮಾವ ರಾತ್ರಿ ಬಂದು ಬಾಗಿಲು ಹೊಡೆದು ಸಾಕಾಗಿ ವಾಪಸ್ ಬಂದ ನೋಡ. ನಿಜ ಹೇಳ ನೀನು ಯಾಕ್ಲ ಬಾಗಿಲು ತೆಗಿಲಿಲ್ಲ ನೀನು? ನಾನು ಯಾಕೆ ತೆಗಿಲಿಲ್ಲ? ಅವನು ಯಾಕಪ್ಪ ಬರ್ಬೇಕು? ನಾನು ರೊಟ್ಟಿ ಕಳ್ಸಿಕೊಟ್ಟಿದ್ರೆ ನಾನು ಸೇಬನ್ ತಿಂದ್ಬಿಡ್ತಿಲ್ಲ. ಒಂಟಿದ್ಲಪ್ಪ, ಪಾಯಿಂಟ್ ರೆಡಿ ಆಗಿದ್ಲು. ಹಿರೇಮಳ್ಳಿ ಕರಸವಂತ ಪೇರ್ ನೋಡಿ ಇಸ್ಕೊಂಡ್ ಹಚ್ಕೊಂಡ, ಅರದ್ರಿ ಬಾರವಂತ ಪಾಯಿಂಟ್ ಪೌಡರ್ ಹಚ್ಕೊಂಡ ಒಂಟಿದ್ಲಪ್ಪ. ಬಂದ ಶ್ವೇತ ಕುಂತ ಏನ ಕೂತ್ಕಟ್ಟ ಕೊಟ್ಟಿದ್ದ ಅದನ್ನು ಇಸ್ಕೊಂಡ್ ಹಾಕ್ಯಂದ ಅಲ್ಲೇ ಅಪ್ಪಾಜಿ ಗೌಡ್ರು ಮನೆ ಬಿಟ್ಟ ಬಂದಿದ್ಲು. ನಾನೇ ತಡೆದ್ ನಿಲ್ಸಿ, ಹೆಣ್ಣು ಮಕ್ಳು ದುಡ್ಡಿಗೆ ಹೋಗ್ಬಾರ್ದು, ಅದೇನಿದ್ರೆ ಗಂಡು ಮಕ್ಳು ಕೆಲಸ ಅಂತ ಹೇಳಿ ತಡೆದು ವಾಪಸ್ ಕಳಿಸ್ತೆ. ಯಾಕ ನಿನಗೆ ನಮ್ ನ್ಯಾಂತಿ ಮಲ್ಲಂಗ್ ದುಡ್ಡು ಕೊಟ್ಟಂಗೆ ಹೆಣ್ಣು ಕೈಯ ದುಡ್ಡು ಕೊಟ್ಟ ಅಭ್ಯಾಸ ಇಲ್ಲ, ಗಂಡು ಮಕ್ಳು ಕೈಯ ದುಡ್ಡು ಕೊಟ್ಟ ಅಭ್ಯಾಸ ಕಾಣಲ್ಲ. ನಾನೇನು ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತ ಬೋರ್ಡ್ ಹಾಕಿದ್ದೀನಲ್ಲೇ. ನಾನು ಹೇಳಿದ್ದು ರತಿ ಹೇಳಿದ್ಲು ನನಗೆ, ನೀನು ಏನಾರು ಕೊಡೋದಾದ್ರೆ ಏನಾರು ಮಾಡೋದಾದ್ರೆ ನಮ್ಮ ಅಪ್ಪನ ಕೈಯಾಗ ಮಾತ್ರ ಕೊಡ್ಬೇಡ, ಆ ಸೀದಾ ಕೋಟಿ ಸೂರ್ಯನ ಕೈಯಾಗ ಕೊಡ್ತಾನೆ. ಅದಕ್ಕೆ ನೀನು ಏನಾರು ಕೊಡೋದಾದ್ರೆ ಅವಳ ಕೈಯಾಗ ಹಲೋ ಕೊಡೋದು ಕೊಡ್ತೀನಿ, ಸ್ವಲ್ಪ ಕಣ್ಣು ಬೆಳಕಿಲೆ ಕೊಡಲಿ. ಕಾಲು ಭಾಳ ಕೆಟ್ಟು ಹೋಗಿದಾವು. ಇವನವನಿಗೆ ಯಾರ ಕೈಯಾಗ ಕೊಡ್ತೀಯೋ, ಎಲ್ಲಿ ಕೊಡ್ತೀಯೋ, ಏನು ಕೊಡ್ತೀಯೋ, ಹೆಂಗೆ ಕೊಡ್ತೀಯೋ ಒಂದು ಗೊತ್ತಾಗಂಗಾಗಿ ಎಲ್ಲ ಹಾಳಾಗೋಗ್ಬಿಡತ್ತೋ ಕಳ್ಳರ ಪಾಲಾಗಿ. ಕರೆಕ್ಟ್ ಮಾವ. ಅದು ಒಬ್ಬರೇ ಹೇಳ, ಆ ಕಡೆ ನೀನಾರು ತಿನ್ನಂಗಲ್ಲ, ಈ ಕಡೆ ನಾನಾರು ತಿನ್ನಂಗಲ್ಲ. ಸುಮ್ಮನೆ ಕತ್ಲ ಕಳ್ಳರ ಪಾಲ ಆಗ್ಬಾರ್ದು ಅನ್ನೋದೇ ನಮ್ಮ ಮಾವನ ಆಸೆ. ಹೌದಲ್ಲ ಮಾವ? ಕರೆಕ್ಟ್ ಬಿಡು. ನೀನು ಹಳ್ಕಟ್ರೆ ಜಯಣ್ಣ ಬಿಟ್ರೆ ನೆಕ್ಸ್ಟ್ ನೀನೇ ಅಲ್ಲೇ ನಾವು ಮಾತಾಡೋದ್ರಾಗ ನಿನ್ನ ಮಾತಾಡೋದು ಹುಡ್ಕೊಂಡು ಹೋಗ್ಬಿಡ್ತಾರಲ್ಲಿ. ತಿರುಪತಿ ಅಲ್ಲ ನನ್ನ ಕಳ್ಳ ನಿಮ್ಮ ಇರೋದು ನಿನಗೆ ಹೆಂಗಾಗ ಗೊತ್ತಾಯ್ತು? ಎಲೇ ಎಂಕ ಅವನ್ನೇನು ಕೇಳ್ತೀನಿ, ಅವನು ನಿನ್ನ ಮನಸ್ಸಿನಾಗಿರೋದಲ್ಲ, ನನ್ನ ಮನಸ್ಸಿನಾಗಿರೋದಲ್ಲ. ಇಲ್ಲಿ ನೋಡಿಲ್ಲಿ ಆ ರಸ್ತ್ಯಾಗ ಉಳಿಸೆ ಮುರಿದಡಿಯೋ ಕುತ್ಕೊಂಡು ಏನು ಮಾತಾಡ್ತಾರೆ ಅಂತ ಇಲ್ಲೇ ಹೇಳ್ಬಿಡ್ತಾನ ಅವನು. ಓ ತಿರುಪತಿ ಹೌದೇನ? ಎಲ್ಲ ನಮ್ಮ ಮಾವನ ಆಶೀರ್ವಾದ, ನಂದೇನಿಲ್ಲ. ಹೇಳೋದೊಂದು ಹೇಳ್ತೀನಿ, ಅದ್ರ ಕೆಲವೊಂದು ನಿಜ ಆಗ್ತಾವ. ಇಲ್ಲ ಅದ್ರ ಬಾರ ದೊಡ್ಡ ಜ್ಯೋತಿಷಿಗೆ ಈಗ ಬೇಸಾತ್ ನೋಡ್ರಿ. ನಾನು ಇಲ್ಲೇನೋ ಒಂದು ಕಡಿಮೆ ಆಗೈತಲ್ಲ, ಏನೋ ಕಡಿಮೆ ಹೊಡಿತೈತೆ ಅನ್ಕೊಂಡೆ. ನೋಡ್ರಿ ಈಗ ಶುದ್ಧ ಕೊಟ್ಟೋತಾನ. ಬೇ ರತಿ ಯವ್ವ, ನೀನು ಯಾಕೆ ಹಿಂಗ ನಮ್ಮ ತಿರುಪತಿ ನೋಡಿ ನಾವು ಹುಡ್ಕೊಂತೀವಿ? ಅವನ ರೂಪ ನೋಡೋ ಎಷ್ಟು ಚಂದ ಐತೆ.
ಯಪ್ಪ ಸಾಕಾಗೋದಿಲ್ಲ ಅದ್ರ ಸೊಂಟಗೆ ನಡೆಯುವಾಗ ಕಾಣೋದಿಲ್ಲ ಅನ್ನೋದು. ಅದ್ರ ಪಾಪ ಅಂದ್ರೆ ಮತ್ತೆ ಹಾ ರತಿ ನೀನೇನ್ ಮಹಾ ರೂಪವತಿ, ನಿನಗಿಂತಲೂ ಎಷ್ಟೋ ಚಂದ ಕಾಣ್ತೈತೆ ಕೆಂಚಪ್ಲ ಅಂತ ನಿನ್ನ ಮುಖ ನೋಡಿದ್ರ ನನಗೆ ಕೊಡ್ತೈತಿಲ್ಲ ಮರ್ಯಾದೆ ಕೊಟ್ಟು ಮಾತಾಡೋ, ಇಲ್ಲಾಂದ್ರೆ ಇನ್ನೊಂದು ಕಾಲ ಮುರಿಸ್ಕೊತೀನಿ ಕಾಲ್ ಮುರಿಯಾಗ ನಂದೇ ಕೋಳಿ ಕಾಲ ಅಂತ ತಿಳಿದೇನೆ. ಬಾರೇ ಬಾ ಶಾಂತಿ 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 ಏನಾಯ್ತು ಅಂತೇಳಿ ಯಾ ಶಾಂತಿ ತಿಳ್ಕೊಂಡಿರ್ರಿ? ನಾನ್ ನಮ್ ಡಿಸ್ಕೋ ಶಾಂತಿ ತಿಳಿದು ನೋಡ್ರಿ, ಈ ಮುದಿ ವಯಸ್ಸಾಗ ಡಿಸ್ಕೋ ಶಾಂತಿ ಬೇಕಂತ ಡಿಸ್ಕೋ ಶಾಂತಿ ಅಲ್ಲ ಅದೇನೋ ವಿಚಾರ ಅಲ್ರಿ ರಾಯ, ಸ್ವಲ್ಪ ಯಾರೋ ಬುದ್ಧಿ ಗಿದ್ದಿ ಐತಾ ಇಲ್ಲ ಅಂತೀನಿ ನಿಮ್ಗೆ. ಅಲ್ರಿ ಈ ವಯಸ್ಸಿನ ಮಗಳು ಅಳಿಯ ಜಗಳ ಮಾಡೋದು ನೋಡ್ಕೊಂಡು ನಿಂತಿರಲ್ಲ ನೋಡಿ ಜನ ನೋಡ್ರಿ, ಸೀದಾ ಸೊನ್ನೆ ಚಮತ್ಕಾರ ಬಂದ್ಬಿಟ್ಟು ನೋಡ್ರಿ ಇಲ್ಲಿಗೆ. ಅವ್ರ ಜೊತೆ ಜಗಳ ಬಿಡ್ಸಾಕ್ರಿ. ಹೌದೇನ ಹೇಗಿರ್ಲಿ ಬಿಡು. ಅಲ್ಲ ಎಂಟು ನಾನು ಆಗ್ಲಿಂದ ನೋಡ್ತೀನಿ, ಇವ್ರಿಬ್ರು ಹೊಂದಿಲ್ಲ. ಈ ಕಿತ್ತಡಿ ನಾನು ಏನಪ್ಪ ಮಾಡ್ಲಿ? ಸದ್ಯಕ್ಕೆ ನೀವೇನು ಮಾಡೋದು ಬೇಡ, ನೋಡೋದು ಬೇಡ. ನಾನು ರೊಟ್ಟಿಗೆಲ್ಲ ಮಾಡಿ ಕಳಿಸ್ತೀನಿ. ಬಾಯಿ ಮುಚ್ಚ್ರಿ, ನೊಣಗಿನ ಹೋಗ್ಬಿಟ್ಟು ಸರ್ವತ್ನಾಗ ನಾನು ಹೇಳಿ ಸಮಾಧಾನ ಮಾಡಿ ಕಳಿಸ್ತೀನಿ ಅಂದ್ರೆ ಮಾಡಪ್ಪ. ನಿನ್ನಿಂದಲಾದ್ರೂ ಓಟಿಗೆ ಆಗಲಿ, ಅದೇನು ಮಾಡ್ತೀವಿ ಮಾಡು. ಹಾ ತಿರುಪತಿ, ಈಗ ಅವನೇನೋ ಮಾಡ್ತಾನಂತೆ, ನಾವಿಬ್ರು ಮನೆಗೆ ಹೋಗೋಣ. ಆಕೆ ಬಂದಿಂದ ನಿಂದೇನೈತಿ ನೀನು ಮಾಡಂತೆ, ನಡಿ ಹೋಗೋಣ. ಏ ಮಾವ ತಡೆ ತಡೆ ಬಾ ಮನೆ ಬಾರ ನಿಂಗೆ ಐತ್ ಮಾಡ್ತೀನಿ. ಇಲ್ಲಿ ಹೊಲಗಾಡಕತ್ತಿತ್ತು ಮನೆಯನ್ನು ಅಲ್ರಿ ಈ ಮುಖ ನೋಡಿದ್ರೆ ಜಗತ್ತೇ ಮರ್ತೋಗ್ತದೆ, ಈಕೆ ನೋಡಿದ್ರೆ ವಾಂತಿ ಬರಂಗಾಗತ್ತೆ ಅಂತಾನೆ. ಮಜಾ ನೋಡ್ರಿ ಹೇಳ್ರಿ, ಈಕೆ ನೋಡಿದ್ರೆ ವಾಂತಿ ಬರಂಗಾಗತ್ತೇನ್ರಿ? ವಾಂತಿ ಬಡ್ಸಂಗಾಗತ್ತೆ. ಅಲ್ಲ ನೋಡಿದ್ರೆ ಮತ್ ಮದುವೆ ಆಗದೆ ಬಿಟ್ಟ ಮದುವೆ ಯಾಕಮ್ಮ ನೀನು ಒಪ್ಪಂಗ ಮಾಡ್ತಾನೆ. ಆ ಕೂಟನ ಮಗ ಭಾರಿ ಡೇಂಜರ್ ಐತನ್ರಿ. ಅಗ್ಲಾಗ್ಲ ಕೂಡ್ಲಿ ಹೋಗ್ಕಂಡ್ರಿ, ಆ ಕೂಡ್ಲಿ ಹೋಗಿನ ಜೊತೆಗೆ ನಾವು ಏನಾದ್ರು ಮಾಟ ಮಾಡ್ಕೊಂಡ್ ಬಂದು ಏನಾದ್ರು ಒಳ್ಳೇದು ಮಾಡ್ಕೊಟ್ರೆ ಏನ್ ಮಾಡ್ತಿ ಅಂತ ಏನಂತೆ? ತಿರುಪತಿ ಅಂದ್ರೆ 5 ನಿಮಿಷ ಸಾಕು, ಬಾಲನಾಗಮ್ಮ ಮಾಡ್ಬಿಡ್ತಾನೇನ. ಬಾಲನಾಗಮ್ಮ ಬಾಲನಾಗಮ್ಮ ಅಂದ್ರೆ ಏನು ಅಂತೀನಿ ಮತ್ತೆ
ಏಯ್, ಆ ಪಿಕ್ಚರ್ ನೋಡಿದ್ದೇನೋ ಇಲ್ಲಪ್ಪ. ನಾಯಿ ತರ ಕರ್ಕೊಂಡು ಹೋಗನಲ್ಲ ಮಾಟಗಾರ ಹಂಗೇನಾದ್ರು ತಿರುಪತಿ ನಿನ್ನ ಯವ್ವ, ವೆಂಕಟ, ವೆಂಕಟ, ನೀನ್ ಹೇಳ್ತಿರೋದು ಕೇಳಿದ್ರೆ ನಂಗೆ ಬಹಳ ಭಯ ಆಗತ್ತ ವೆಂಕಣ್ಣ. ಪ್ಲೀಸ್ ನೀನ ಏನಾರ ಒಂದು ಉಪಾಯ ಮಾಡಿ ಹೇಳು. ಉಪಾಯ ಗಿಪಾಯ ಏನೂ ಇಲ್ಲ. ಸದ್ಯಕ್ಕೆ ಅವನ ಅಪಾಯ ಮಾಡೋದ್ರೊಳಗೆ ನೀನ್ ಯಾವ್ದಾರು ಒಂದು ಹುಡುಗನ್ ನೋಡ್ಕೊಂಡು ಮದುವೆ ಆಗು. ಹಂಗಲ್ಲ ಮಾರಾಯ. ಮತ್ತೆ ಹಿಂಗೆಲ್ಲ ತಿಳಿಸ್ದಾಗ ಏನು ಮಾಡ್ಲಿ ಅಂತೀನಿ. ಇದಕ್ಕ ನೀನು ಏನಾರು ಒಂದು ದಾರಿ ನೋಡು, ಪಾರು ಮಾಡ್ಕೊಳ್ತೇನೆ. ನೀನ್ ಒಂದು ಉಪಾಯ ಮಾಡ, ಗಂಡು ಹುಡ್ಕೊಂಡು ಅವನ ತಿರುಪತಿ ನಿನ್ ಕಡೆ ತಿರ್ಗು ನೋಡಲ್ಲ ನೋಡು. ಹಂಗಲ್ಲ ಮಾರಾಯ. ಕಿತ್ತಕಿದ್ದಾಗ ಅದ್ರಾಗಂದ್ರೆ ಯಾರು ಲಗ್ನ ಆಗ್ಲೋ ಯಪ್ಪ ನಾನು. ಅದ್ರಾಗ ನಮ್ಮಪ್ಪ ಬೇರೆ ಅದ ಕೂಟಗಾರಿಗೆ ಮದುವೆ ಮಾಡ್ಕೊಡ್ತಿದ್ದ ಗಂಡ ಬಿದ್ದತ್ತ. ಇವಾಗ ನಾ ಯಾರನ್ನ ನೋಡ್ಲಿ, ಯಾರು ಮದುವೆ ಮಾಡ್ಲಿ, ನೀನು ಹೇಳತ್ತ. ಇದ್ರ ಚಿಂತೆ ಯಾಕೆ ಬಿಡ್ತಿ? ಅಲ್ಲ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತಿ? ನಿನ್ ಗಂಡು ಬೇಕು ತಾನೆ? ಸೀದಾ ನಮ್ಮ ಮನೆ ಎದುರುಗಡೆ ಬಡಗೇರ್ ನೋಡಿ ರೆಡಿ ಇದ್ದಾನೆ. ಎಲ್ಲ ಅಂತ ಫುಲ್ ಯೋಚನೆ ಬಂದಾನೆ. ಯಾರು? ಬಡಗೇರ್ ಮೋನ, ಯಾರ? ಬಡಗೇರ್ ಮೋನ. ಬಡಿಗ್ಯಾರ ಮಾಮ. ಹಾ, ಕರಿ ಎಲ್ಲ ಬಂದಾರೆ. ಕರೆಯೋದಿರ್ಲಿ, ಅವನು ಬೇಡವಾ? ಬೇಡ. ನೆಕ್ಸ್ಟ್ ಮೇಲವು ನಮ್ಮ ದಿನೇಶ್ ಅಣ್ಣವ್ರ ಮನೆ ಎದುರುಗಡೆ ಜಾಲಿ ರೆಡಿ ಇದ್ದಾನೆ. ಒಂದು ಸ್ವಲ್ಪ ಹಿಂಗಿಂಗ್ ಮಾಡು, ನಾನು ರೆಡಿ, ರೆಡಿ, ಐ ಆಮ್ ಸ್ಟಡಿ. ಕರೆಕ್ಟಾಗಿ ಹೇಳ್ತಾನೆ. ಅವನು ಬೇಡವಾ? ಬೇಡ. ನೋಡಿಲ್ಲ ಎಡಗಡೆ ಸೈಡ್ ನಮ್ಮ ಹುಡುಗಪ್ಪ ಯಶವಂತ ಇದ್ದಾನೆ, ಸ್ಮಾರ್ಟ್ ಎನರ್ಜಿ ಬಾಯ್. ಅವ್ನು ನೋಡಿ ಒಪ್ಪ, ಅವ್ರ ಅಪ್ಪ ಅಮ್ಮಂಗೆಲ್ಲ ಹೇಳಿ ನಾನೇ ಸ್ವಂತ ನಿಂತೀನಿ, ಹಾರಾಡ್ಸ್ಬಿಡ್ತೀನಿ ನಡೆ. ಏ ಗಂಡಸ, ಅವನಿಂದ ಯಾಕಂಗ ಅವಸರ ಆಗ್ತಿದ್ಯಾ? ನೋಡು ಮರಯ್ಯ, ನೀನೇನೋ ಅವ್ರು ನೋಡು, ಇವ್ರು ನೋಡು, ಇವ್ರು ನೋಡು ಅಂತಿದ್ಯಾ. ನೀ ಹೇಳು ಒಂದು ಮಾತು, ಎಷ್ಟಾರ ತ್ರಾಸ ಆಗ್ತಿ, ನಾ ಮಾಡ್ತೀನಿ. ಹೇಳಿ ಏನು ಮಾತದು? ಏನ್ ಮಾಡ್ಬೇಕು? ಅಲ್ಲ ಮರಯ್ಯ, ನೀ ಇಷ್ಟೊಂದು ಜನಕ್ಕೆ ಹೇಳೋದಲ್ಲ, ನಾ ಒಪ್ಕೊಂತೀನಿ. ಯಾರು ನಾ ಇಷ್ಟಪಡ್ತೀನಿ, ಆದ್ರೆ ಅವ್ರು ನನ್ನನ್ನು ಮದುವೆ ಒಪ್ಕೋಬೇಕಲ್ಲ. ಇದೊಂದು ಸುಡುಗಾಡು ಮೂತಿ ಸದ್ಯಕ್ಕೆ ಒಂದು ಗನ್ ಬಿಡಂಗಿಲ್ಲ ಅನ್ಸುತ್ತೆ. ಜಾಸ್ತಿ ತ್ರಾಸ ತಗೊಂಬೇಡ. ಒಂದು ಕೆಲಸ ಮಾಡು, ನಿನ್ಗಿಂತ ಪರಿಸ್ಥಿತಿ ಬಂದೈತೆ ಅಂದ ಮೇಲೆ ನಾನು ಯಾಕೆ ನೀನು ಮದುವೆ ಆಗ್ಬಾರ್ದು? ಎಂಕು ನಾನು ಹಾಕಿನ ನೀನು ಯಜಮಾನ ಈ ಮಾತು ನಿಜಾನಾ? ಹಾಕ್ಮೇಲೆ ಡ್ಯೂಟಿ ಮಜಾನ, ನೀನು ಪುಣ್ಯ ಬೇಕು ಮಾಡೋಕ್ ಮಜಾನ. ಹಾಗಾದ್ರೆ ಕಟ್ಟು ನನ್ನ ಕೊಳ್ಳಿಗೆ ತಾಳಿ. ತಡೆ, ನಾನು ಮದುವೆ ಆಗ್ಬೇಕು ಅಂದ್ರೆ ಇಬ್ರು ನಪ್ಪನೆ ಕೇಳ್ಬೇಕು. ಯಾರು ನಿಮ್ಮ ಮನೆ ಹೇಳ್ರದ? ಅಲ್ಲ, ನಮ್ ನೆಂಟು ದಿನೇಶ್ ಅಣ್ಣ ಕೇಳ್ಬೇಕು. ಯಾಕೆ ಅಂತ ಕೇಳ. ಯಾಕೆ? ಮದ್ವಿಗೆ ಬಂದು ಕರಿಬೋದು, ಅವ್ರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ವೆಂಕಣ್ಣ ದುಡ್ಡು ಬೇಕೇನ? ದುಡ್ಡು ಬೇಕೇನ? ಫಸ್ಟ್ ಬರೋದೇ ದುಡ್ಡು. ಅವ್ರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ನಮ್ಮ ಮದುವೆಗೆ ಆಗಿರ್ಲಿ. ಇನ್ನೊಬ್ರು ಬಹಳ ಇಂಪಾರ್ಟೆಂಟ್, ಮನೆ ಪಕ್ಕನೇ ಪ್ರವೀಣ್ ಅಣ್ಣ. ಅಯ್ಯಪ್ಪ, ಆ ವಯ್ಯಿಗೆ ಹೇಳಂಗ್ ಮದ್ವೆ ಅದೇ ಅನ್ಕೋಣ. ವೆಂಕಣ್ಣ ನನಗೆ ಹೇಳಂಗ್ ಮದ್ವೆ ಆಗಿಲ್ಲ, ಇರ್ಲಿ ಇರ್ಲಿ, ನಾನು ಮದುವೆ ಮಕ್ಕಳ ಹುಣ್ಸೆಣ್ಣು ಕಿವಿಸ್ತಕ್ಕಿಸ್ಬಿಡ್ತ. ನಮ್ಮ ಪ್ರವೀಣಣ್ಣ ಪಕ್ಕದ ಮನೆ ಎಲ್ಲದೇ ಪ್ರವೀಣ್ ಮಾಮ. ಇಲ್ಲ ತುಂಬಿರ್ತಾರೆ. ಹೆಂಗಪ್ಪ ಒಂದು ಯಾಗನ್ ಬೇಡ. ಮತ್ತೆ ಅವ್ರಿಬ್ರು ಟಾಟಾ ಬಿರು ಆಯ್ತಂಗೆ, ನಿಮ್ಗೆ ಗೊತ್ತಲ್ಲ. ಅವ್ರಿಲ್ಲ ನಡಿ ಹಂಗಾರೆ ಬರೋದು ಇವತ್ತು. ಅವ್ರ ಒಪ್ಪಿಗೆ ಕೊಟ್ಟಿರ್ತಾರೆ. ಪ್ರವೀಣ ದೇಶದ ಒಪ್ಪಿಗೆನಪ್ಪ. ನಮ್ಮ ಪಕ್ಕ ಮುಂಚೆ ನೋಡ್ರಿ ಇದಾರಮ್ಮ, ಅವರು ಒಪ್ಪಿಗೆ ಕೊಡ್ತಾರೆ. ಕೈಯತ್ತೆ ಯಾಕಮ್ಮ ನೀನು ಬ್ಯಾಡ ಬೇಡ ಅಂತ ಯಾಕ? ಯಾಕ ನೀ ಏನೋ ಮಾಡಿ ಮಾಡಿ ನಿಮ್ದು ಹೇಳ್ತೀನಿ ಬೇಡ, ಸ್ವಲ್ಪ ತಿರು ಹೇಳ್ತೀನಿ. ಎಷ್ಟು ಎದ್ದು ಬೇಡ. ನನ್ನ ಗೆಳತಿ ನನ್ನ ನೋಡಿ ನಗತಿ ಓಣಿ ಹಿಡಿದು ನಾ ಬರುವಾಗ ನಿಂತ ಕೆಟ್ಟಿಗ್ಯಾಗ
ಮನಸ್ಸಾಯ್ತು ನನ್ನ ಮುಕ್ತ ಮಡುಗಿ ಮನದಾಗ Thank you.